ನಮಸ್ತೆ ವೀಕ್ಷಕರೇ, ಸಹಕಾರಿ ಸಪ್ತಾಹದ ಅಂಗವಾಗಿ ಇಂದಿನ ಸಂಚಿಕೆಯಲ್ಲಿ ಶ್ರೀ ಗುರುನರಸಿಂಹ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಸಾಲಿಗ್ರಾಮ ಇದರ ಪರಿಚಯ ಮತ್ತು ಸಾಧನೆಗಳನ್ನು ಅಧ್ಯಕ್ಷರು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಮಾಡಿಕೊಳ್ಳೋಣ ಬನ್ನಿ. ನಾನು ಆನಂದ ಸಿ ಕುಂದರ್, ಉದ್ಯಮಿ, ಮಣೂರು. ನಾನು ಶ್ರೀ ಗುರುನರಸಿಂಹ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಾಲಿಗ್ರಾಮ ಇದರ ಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಅಲ್ಲದೆ ಸಹಕಾರಿ ರಂಗ ಬಹಳ ಪವಿತ್ರವಾದ ಕ್ಷೇತ್ರ. ತಮಗೆಲ್ಲರಿಗೂ ತಿಳಿದಿರಬಹುದು, ಈ ಕ್ಷೇತ್ರದಲ್ಲಿ ಸಾಧಿಸಲಾಗದೇ ಇರುವುದು ಯಾವುದೇ ಇಲ್ಲ. ಸಮಾಜದ ಕಟ್ಟಕಡೆಯ ಜನರಿಗೂ ಸೇವೆ ಒದಗಿಸಲಿಕ್ಕೆ ಇದರಲ್ಲಿ ಅವಕಾಶ ಉಂಟು. ಅಲ್ಲದೆ ಇದರ ಅತ್ಯಂತ ಕಡು ಬಡವರಿಗೂ ಸಹ ಸಮಾಜದ ಕಟ್ಟಕಡೆಯ ಜನರಿಗೆ ಒಂದೇ ಸೂರಿನಡಿಯಲ್ಲಿ ಬೇರೆ ಬೇರೆ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮ ಈ ಸಹಕಾರಿ ರಂಗದಲ್ಲಿ ಬಹಳ ಅವಕಾಶವಿದೆ. ನಾವು ಬರೀ ಠೇವಣಿಯನ್ನು ಸಂಗ್ರಹಿಸುವುದು ಮಾತ್ರವಲ್ಲ, ಬೇರೆ ಇತರ ಜನರಿಗೆ ಅನುಕೂಲವಾಗುವಂಥ ನಮ್ಮ ಕಸ್ಟಮರಿಗೆ ಯಾವೆಲ್ಲ ಸೌಲಭ್ಯಗಳು ಬೇಕೋ ಅದೆಲ್ಲವನ್ನು ನೀಡಲು ಸಾಕಷ್ಟು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಅಲ್ಲದೆ ನಮ್ಮ ಆಡಳಿತ ಮಂಡಳಿಯವರು ಸಹ ನಮ್ಮೊಂದಿಗೆ ಬಹಳ ಒಂದು ಸಹಕಾರದಿಂದ ವ್ಯವಹರಿಸ್ತಾ ಇರುವುದರಿಂದ ನಮಗೆ ಈ ಒಂದು ಸಂಸ್ಥೆ ನಡೆಸಿಕೊಂಡು ಹೋಗಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಯಾಕಂತೇಳಿದರೆ ನಾವೆಲ್ಲರೂ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಬ್ಯಾಂಕಿನ ಸಹಕಾರಿಯ ಸೇವೆ ಮಾಡ್ತಾ ಇರುವುದು ಖಂಡಿತ ಭಾಳ ಹೆಮ್ಮೆ ತರುವಂಥ ವಿಷಯ. ಅಲ್ಲದೆ ನಮ್ಮ ಸಂಸ್ಥೆ ಪ್ರಾರಂಭದಿಂದಲೂ ಲಾಭದಲ್ಲೇ ನಡೆದುಕೊಂಡು ಬಂದಂಥ ಒಂದು ಸಂಸ್ಥೆ. ಪ್ರಥಮ ವರ್ಷದಲ್ಲಿ ನಾವು ಡಿವಿಡೆಂಡ್ ಕೊಟ್ಟಿದ್ದೇವೆ. ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 6 ವರ್ಷಗಳಿಂದ ನಾವು 25% ಡಿವಿಡೆಂಡನ್ನು ಕೊಡ್ತಾ ಬಂದಿರುವುದು ತಮಗೆಲ್ಲರಿಗೂ ತಿಳಿದಿರಬಹುದು. ಅಲ್ಲದೆ ನಮಗೆ ಆ ಬಗ್ಗೆ ಹೆಮ್ಮೆ ಇದೆ. ಯಾಕಂತೇಳಿದರೆ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಇಷ್ಟೊಂದು ಸತತವಾಗಿ 6 ವರ್ಷಗಳಿಂದ 25% ಡಿವಿಡೆಂಡ್ ಕೊಡ್ತಾ ಇರುವುದು ಬಹಳ ಅಪರೂಪ. ಖಂಡಿತ ನಮ್ಮ ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅಲ್ಲದೆ ಕಳೆದ ಕೆಲವಾರು ವರ್ಷಗಳಿಂದ 99% ವಸೂಲಾತಿಯನ್ನು ನಾವು ಕಂಡುಕೊಂಡಿದ್ದೇವೆ. ಇದು ಬರೇ ನಮ್ಮಿಂದ ಮಾತ್ರ ಸಾಧ್ಯವಾದದ್ದಲ್ಲ. ನಮ್ಮ ಎಲ್ಲ ನಿರ್ದೇಶಕರು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅಲ್ಲದೆ ನಮ್ಮ ಸಿಬ್ಬಂದಿಗಳು, ಅದಲ್ಲದೆ ನಮ್ಮ ಗ್ರಾಹಕರು ಎಲ್ಲರೂ ಒಟ್ಟಿನಿಂದ ಈ ಒಂದು 99% ವಸೂಲಾತಿಯನ್ನು ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಖಂಡಿತ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಅಲ್ಲದೆ ನಾವು ಸಹಕಾರಿ ಒಂದು ವ್ಯವಸ್ಥೆಗೆ ಅಂಥೇಳಿದರೆ ನಾವು ಈಗ ಬಾಡಿಗೆ ಕಟ್ಟಡದಲ್ಲಿದ್ದೇವೆ. ಖಂಡಿತ ನಾವು ಒಂದು ಹೊಸ ನೂತನ ಕಟ್ಟಡ ನಿರ್ಮಿಸುವರೆ ಸ್ಥಳವನ್ನು ಸದ್ಯದಲ್ಲೇ ಖರೀದಿಸಿ ಆ ಸ್ಥಳದಲ್ಲಿ ನಮ್ಮ ಕಚೇರಿಯನ್ನು ಒಂದು ಒಳ್ಳೆ ನೂತನವಾದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಿ ಅಲ್ಲಿ ಕಚೇರಿಯನ್ನು ಪ್ರಾರಂಭಿಸಬೇಕೆಂದು ಒಂದು ಮಹತ್ ಆಕಾಂಕ್ಷೆ ನನಗೂ ಹಾಗೂ ನಮ್ಮ ಆಡಳಿತ ಮಂಡಳಿಯವರಿಗೂ ಇದೆ. ಖಂಡಿತ ಆದಷ್ಟು ಬೇಗ ಇದನ್ನು ನಾವು ಇದರಲ್ಲಿ ಸಫಲರಾಗ್ತೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಒಟ್ಟಿನಿಂದ ಹೇಳೋದಿದ್ದರೆ ಸಹಕಾರಿ ರಂಗ ಪ್ರತಿ ಒಬ್ಬ ತಾನು ಎಷ್ಟೇ ನಿಕೃಷ್ಟನಾದನೋ ಅವನಿಗೆ ಸೇವೆ ಕೊಡಲಿಕ್ಕೆ ಒಂದು ಅವಕಾಶ ನಮ್ಮಲ್ಲಿ ಇರ್ತದೆ. ಅತಿ ಬಡವರಿಗೂ ಸಹ ಸಾಧಾರಣ ಅವರಿಗೆ ಬೇಕಾಗುವಂಥ ಒಂದು ಎಲ್ಲ ರೀತಿಯ ಸೇವೆಗಳನ್ನು ಕೊಡಲಿಕ್ಕೆ ಇದೊಂದು ಸಹಕಾರಿ ರಂಗ ತುಂಬ ಅನುಕೂಲವಾದದ್ದು. ಆ ರೀತಿಯಲ್ಲಿ ನಮ್ಮ ಗುರುನರಸಿಂಹ ಸಹಕಾರಿ ಸೌಹಾರ್ದ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸ್ತಾ ಇದೆ. ಇನ್ನು ಮುಂದೆ ಸಹ ತಮ್ಮೆಲ್ಲರ ಪ್ರೀತಿಗೆ ನಾವು
ಒಳ್ಳೊಳ್ಳೆಯ ಸೇವೆ ಕೊಟ್ಟು ತಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗ್ತೇವೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. ನಾನು GS ಸೋಮಯಾಜಿ ಅಂತ ಗುರುನರಸಿಂಹ ಸೌಹಾರ್ದ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ. ನಾನು ಕಳೆದ 50 ವರ್ಷಗಳಿಂದ ಈ ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕೋಟಾ CI ಬ್ಯಾಂಕಿನ 40 ವರ್ಷ ಸೇವೆ ಸಲ್ಲಿಸಿ ಜನರಲ್ ಮ್ಯಾನೇಜರಾಗಿ ರಿಟೈರ್ ಆದ 2011ರಲ್ಲಿ ಈ ಗುರುನರಸಿಂಹ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ಸ್ಟಾರ್ಟ್ ಆಯಿತು. ಇಲ್ಲಿ ನನ್ನನ್ನು COಗೆ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅಲ್ಲಿನಿಂದ ಕೂಡ ನಾನು 10 ವರ್ಷ ಆಗಿ ಮುಗಿತು. 11 ವರ್ಷದ ಕಾಲಿಟ್ಟಿದ್ದೇವೆ. ಇಲ್ಲಿಂದ ಇಲ್ಲಿ ತನಕ ನಾನು COಗೆ ಕೆಲಸ ಮಾಡ್ತಾ ಇದ್ದೇನೆ. ಈ ಸೌಹಾರ್ದ ಸಹಕಾರಿ ಅಂದರೆ ಏನಂತ ನೀವು ಕೇಳ್ಬೋದು. ಸ್ವಾಯತ್ತತೆ, ಸ್ವಯಂ ನಿಯಂತ್ರಣ, ಸ್ವಯಂ ಆಡಳಿತ. ಇದಕ್ಕೆ ನಮ್ಮ ಸೌಹಾರ್ದ ಸಹಕಾರಿಗಳಿಗೆ ಸರ್ಕಾರದಿಂದ ಯಾವುದೇ ಸಹಾಯಧನ ಅಥವಾ ಗ್ರ್ಯಾಂಟು, ಏಯ್ಡು, ಶೇರ್ ಕ್ಯಾಪಿಟಲ್ ಯಾವುದೂ ಇಲ್ಲ. ನಾವೇ ನಮ್ಮ ಲೋಕಲ್ ಫಂಡ್ಸನ್ನು ಕ್ರೋಢೀಕರಿಸಿ ನಾವು ನಮ್ಮ ಕಾಲ ಮೇಲೆ ನಿಂತು ಜನರಿಗೆ ಬೇಕಾದಂಥ ಸಾಲ ಪೂರೈಕೆ ಮಾಡುವಂಥದ್ದು, ಡೆಪಾಸಿಟ್ ಕಲೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಬೆಂಗಳೂರಿನಲ್ಲಿ ಇವ್ರನ್ನ ನಮ್ಮನ್ನು ಮಾನಿಟರ್ ಮಾಡಲಿಕ್ಕೆ ಅವರು ಸಂಯುಕ್ತ ಸಹಕಾರಿ ಅಂತ ಇದೆ, ಅವರ ಅಂಡರ್ನಲ್ಲಿ ನಾವು ಇರ್ತೇವೆ. ಈ ಕೋಟಾ ಮತ್ತು ಸಾಲಿಗ್ರಾಮ ಪರಿಸರದಲ್ಲಿ ಅದು ತನಕ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆ ಇರಲಿಲ್ಲ. ಈ ಸ್ಟ್ಯಾಂಪಿಗೋಸ್ಕರ ಬ್ರಹ್ಮಾವರ ಅಥವಾ ಕುಂದಾಪುರಕ್ಕೆ ನಮ್ಮ ಪರಿಸರ ಹೋಗಬೇಕಾಗಿತ್ತು. ಇಲ್ಲಿ ನಮ್ಮ ಒಬ್ಬರು ಲಾಯರ್ ಇದ್ದಾರೆ, ಮಂಜುನಾಥ್ ಅಂತ, ಈಗ ನಮ್ಮ ಡೈರೆಕ್ಟರ್ ಕೂಡ ಹೌದು. ಅವರ ಕನಸಿನ ಕೂಸು ಈ ಶ್ರೀ ಗುರುನರಸಿಂಹ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಕನಸಿನ ಕೂಸು. ಅಂದು ಒಂದು 100 ಮಂದಿ ಸದಸ್ಯರನ್ನು ಒಟ್ಟುಗೂಡಿಸಿ ನಮ್ಮ ಉದ್ಯಮಿಗಳು ಇಲ್ಲಿ ಭಾಳ ಖ್ಯಾತಿ ಪಡೆದವರು, ಧರ್ಮರತ್ನಾಕರ್ ಅಂತ ಬಿರುದನ್ನು ಪಡೆದಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ ಹೌದು. ಆನಂದ್ ಕುಂದರ್ರ ಸಾರಥ್ಯದಲ್ಲಿ 2011ರಲ್ಲಿ 9 ಜನರ ಡೈರೆಕ್ಟರಿಂದಾಗಿ ಸೇರಿಸ್ಕೊಂಡು ಒಂದು 21/10/2011ರಲ್ಲಿ ಈ ಸಂಸ್ಥೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಕಾರ್ಯರೂಪಕ್ಕೆ ಬಂದಿದೆ. ಒಂದು ನಮ್ಮ ಸದಸ್ಯರ ಸಂಪತ್ತು ಬರೀ 100 ಮಾತ್ರ. ಶೇರ್ ಕ್ಯಾಪಿಟಲ್ 1 ಲಕ್ಷ. ಅದು ಇಂದು 1,000ಕ್ಕೂ ಅಧಿಕ ಸದಸ್ಯ ಸಂಪತ್ತಾಗಿದೆ. 15 ಲಕ್ಷಕ್ಕೂ ಮಿಕ್ಕಿ ಶೇರ್ ಕ್ಯಾಪಿಟಲ್ ಇಂದೀಗ ನಾವು ಕ್ರೋಢೀಕರಿಸಿದ್ದೇವೆ. ಜನರಲ್ಲಿ ಈ ಸಹಕಾರಿ ರಂಗ ಅಂತ ಹೇಳಿದರೆ ಸಹಕಾರಿ ತತ್ವದಲ್ಲಿ ಕೆಲಸ ಮಾಡುವಂಥದ್ದು, ಗ್ರಾಮೀಣ ಪ್ರದೇಶದ ಜನರಲ್ಲಿ ಉಳಿತಾಯ ಮನೋವೃತ್ತಿಯನ್ನು ಒಳಮೂಡಿಸುವಂಥದ್ದು, ಸೆಲ್ಫ್ ಹೆಲ್ಪ್ ಸಹಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಜನರಲ್ಲಿ ಉಳಿತಾಯ ಮನೋವೃತ್ತಿಯನ್ನು ಒಳಮೂಡಿಸಿ ಈಗ 10 ಕೋಟಿಗೂ ಅಧಿಕ ನಾವು ಠೇವಣಾತಿಯನ್ನು ಸಂಗ್ರಹಿಸಿದ್ದೀವಿ ಗ್ರಾಮಾಂತರ ಪ್ರದೇಶದಲ್ಲಿ. ಅದೇ ರೀತಿಯಲ್ಲಿ ಠೇವಣಿ ಸಂಗ್ರಹಿಸಿದರೆ 8 ಕೋಟಿಗೂ ಅಧಿಕ ನಾವು ಸಾಲವನ್ನು ಸದಸ್ಯರಿಗೆ ಕೊಟ್ಟು ಬಾಕಿ ಇದೆ ನಮ್ಮದೀಗ 8 ಕೋಟಿ. ಈಗ ಕೊಟ್ಟ ಸಾಲವನ್ನು ವಸೂಲಿ ಮಾಡಬೇಕು. ಯಾಕೆ ಹೇಳಿದರೆ ನಾವು ಠೇವಣಿ ತಗೊಂಡಿರ್ತೀವಿ, ಆ ಠೇವಣಾದಾರರಿಗೆ ಬಡ್ಡಿಯೊಂದಿಗೆ ವಾಪಸ್ ಕೊಡಬೇಕು. ಸಾಲ ನೀವು ಸಕಾಲದಲ್ಲಿ ವಾಪಸ್ ಬಂದರೆ ಮಾತ್ರ ಸಮಸ್ಯೆ ನಡೆಸಲಿಕ್ಕಾಗ್ತದೆ. ನಾವು ಒಂದು ಸದಸ್ಯರ ಮನವೊಲಿಸುವುದರ ಮೂಲಕ 99% ಸಾಲವನ್ನು ಅಂದಿನಿಂದ ಇನ್ನು ತನಕ ವಸೂಲಿ ಮಾಡ್ತಾ ಇದ್ದೇವೆ. ಯಾವುದೇ ನೋಟಿಸ್ ಕೊಡುವುದಿಲ್ಲ, ಕೋರ್ಟ್ ಕ್ರಮ ಜರುಗಿಸುವುದಿಲ್ಲ, ಜಪ್ತಿ ವಾರಂಟ್ ಇಲ್ಲ, ಯಾವುದೂ ಇಲ್ಲ. ಬರೀ ಮನವೊಲಿಸುವ ಮೂಲಕ 99% ಸಾಲವನ್ನು ನಾವು ವಸೂಲಿ ಮಾಡ್ತಾ ಇದ್ದೇವೆ. ಈ ಆರ್ಥಿಕ ಸಂಸ್ಥೆ ಒಂದು ಆರೋಗ್ಯಕರವಾಗಿರಬೇಕಾದ್ರೆ ನಮ್ಮಲ್ಲಿ ಹೇಳ್ತಾರೆ, ಮನುಷ್ಯನ ದೇಹದಲ್ಲಿ ರಕ್ತ ಸಂಚಾರ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆದರೆ ಅವ ಆರೋಗ್ಯಕರಾಗಿರ್ತಾನೆ. ಅದೇ ರೀತಿಯಲ್ಲಿ ಆರ್ಥಿಕ ಸಂಸ್ಥೆಯಲ್ಲಿ ಮನಿ ಸರ್ಕ್ಯುಲೇಟ್ ಆಗಬೇಕು. ಮನಿ ಸರ್ಕ್ಯುಲೇಟ್ ಆದರೆ ಮಾತ್ರ ಅದೊಂದು ಹೆಲ್ತಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಉಂಟು. ಒಂದು ಕಡೆ ಬ್ಲಾಕ್ ಆದರೆ, ಎಲ್ಲಿ ಹಣ ಬ್ಲಾಕ್ ಆದರೆ ಆ ಸಂಸ್ಥೆಯಲ್ಲಿ ವ್ಯವಹಾರ ಸರಿಯಾಗಿಲ್ಲ, ಅದು ಸಿಕ್ ಅಂತ ನಾವು ನಮ್ಮ ಡಿಪಾರ್ಟ್ಮೆಂಟ್ ಟ್ರೀಟ್ ಮಾಡ್ತಾರೆ, ಅದಕ್ಕೆ ಆಪರೇಷನ್ ಮಾಡಲೇಬೇಕಾಗ್ತದೆ. ಅದನ್ನು ಮನಿ ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಯಾವಾಗಲೂ. ಮತ್ತು ಸಹಕಾರಿ ಸಂಸ್ಥೆಯ ಯಶಸ್ಸಿನ ಗುಟ್ಟು ಒಂದು ಪ್ರಜ್ಞಾವಂತ ಸದಸ್ಯರಿರಬೇಕು, ಇನ್ನೊಂದು ದಕ್ಷ ಆಡಳಿತ ಮಂಡಳಿ, ಹಾಗೆ ಪ್ರತಿಭಾವಂತ ಹಾಗೂ ನಿಷ್ಠಾವಂತ ಪ್ರಾಮಾಣಿಕ ಸಿಬ್ಬಂದಿ. ಈ 3 ಕೂಡಿದಾಗ ಮಾತ್ರ ಆ ಸಂಸ್ಥೆ ಯಶಸ್ಸನ್ನು ಕಾಡಲಿಕ್ಕೆ ಸಾಧ್ಯತೆ ಉಂಟು. ನಮ್ಮಲ್ಲಿ ಪ್ರಜ್ಞಾವಂತ ಸದಸ್ಯರಿದ್ದಾರೆ, ತಮಗೆ ಗೊತ್ತುಂಟು. ಸಾಲಿಗ್ರಾಮ ಕೋಟ ಅಂತೇಳಿ ಡಾಕ್ಟರ್ ಶಿವರಾಮ್ ಕಾರಂತ ಹುಟ್ಟಿದಂಥವರು. ಇಲ್ಲಿರೋರೆಲ್ಲ ಪ್ರಜ್ಞಾವಂತರೇ. ಹಾಗೆ ದಕ್ಷ ಆಡಳಿತ ಮಂಡಳಿ, ನಮ್ಮ ಅಧ್ಯಕ್ಷರು ಆನಂದ್ ಕುಂದರ್ರು, ಅವರು ದಕ್ಷ ಅಧ್ಯಕ್ಷರು. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಹಾಗೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಮ್ಮ ಸಂಸ್ಥೆಯನ್ನು ಯಶಸ್ಸನ್ನು ಗಳಿಸಲಿಕ್ಕೆ ಒಂದು ದಾರಿಯಾಯಿತು. ಆರಂಭದಿಂದಲೂ ಕೂಡ ನಮ್ಮದು ಫ್ರಾಮ್ ದ ಇನ್ಸೆಪ್ಷನ್ ಆಫ್ ದಿ ಸೊಸೈಟಿ ಯು ಆರ್ ಅಂಡರ್ ಪ್ರಾಫಿಟ್. ಆರಂಭದಲ್ಲಿ ನಮ್ಮದು ಲಾಭ ಉಂಟು, ಇವಾಗ ಕೂಡ ಲಾಭದಲ್ಲೇ ಇದ್ದೇವೆ. ಕಳೆದ 6 ವರ್ಷಗಳಿಂದ ನಾವು 25% ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಸಹಕಾರಿ ರಂಗದಲ್ಲಿ 25% ಡಿವಿಡೆಂಡ್ ಕೊಡುವಂಥದ್ದು ಮೊತ್ತ ಮೊದಲಿಗರು ನಾವು. ಇನ್ನೊಂದು ಏನಂತ ಹೇಳಿದ್ರೆ, ಆ ವರ್ಗದ ಸದಸ್ಯರು ಮತ್ತು ಬಹುವರ್ಗದ ಸದಸ್ಯರು ಅಂತ ಉಂಟು, ಅವರು ಸಹ ಸದಸ್ಯರು, ಅವರಿಗೂ ಕೂಡ ನಾವು ಡಿವಿಡೆಂಡ್ ಕೊಡ್ತಾ ಇದ್ದೇವೆ.
ಎ ಕ್ಲಾಸ್ ಮತ್ತು ಬ ವರ್ಗ ಸದಸ್ಯರು ಕೂಡ ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಮಹಾಸಭೆಯಲ್ಲೇ ನಾವು ಡಿವಿಡೆಂಡ್ ಹಂಚ್ತಾ ಇದ್ದೇವೆ. ಅದೇ ಮಹಾಸಭೆಯಲ್ಲಿ ಡಿವಿಡೆಂಡ್ ಡಿಕ್ಲೇರ್ ಆದ ಕೂಡಲೇ ಅಲ್ಲಿ ಇದ್ದಂಥ ಸದಸ್ಯರು ಎಲ್ಲರಿಗೂ ಡಿವಿಡೆಂಡ್ ನಾವು ಹಂಚ್ತಾ ಇದ್ದೇವೆ. ಇನ್ನು ಮತ್ತು ನಮ್ಮದು ವಿವಿಧೋದ್ದೇಶ ಸಹಕಾರಿ ಸಂಘ ಒಂದೇ ಸೂರಿನಡಿ ಎಲ್ಲ ವ್ಯವಸ್ಥೆ ನಮ್ಮ ಸದಸ್ಯರು ಸಿಗಬೇಕು, ಸೂಜಿಯಿಂದ ಆನೆ ತನಕ ಒಂದೇ ವ್ಯವಸ್ಥೆಯೆಲ್ಲ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಸ್ಟ್ಯಾಂಪಿಂಗ್ ನಮ್ಮದು ಉಂಟು. ವೆಸ್ಟರ್ನ್ ಮನಿ ಟ್ರಾನ್ಸ್ಫರ್, ಫಾರಿನ್ನಿಂದ ಬರುವಂಥ ಹಣವನ್ನು ನಾವಿಲ್ಲಿ ಕೊಡ್ತೇವೆ. ಹಾಗೆ RTGS ಕೊಡ್ತೇವೆ, RTC ಕೊಡ್ತೇವೆ. ಚಿನ್ನ ಖರೀದಿ ಬಗ್ಗೆ ಸಾಲ ಕೊಡ್ತೇವೆ ನಾವು, ಅದು ಕೂಡ ರಿಯಾಯಿತಿ ಬಡ್ಡಿ ದರದಲ್ಲಿ. ರಿಯಾ ಮನಿ, ಫಾರಿನ್ ಮನಿಯನ್ನು ನಾವು ಕೊಡ್ತೇವೆ. ಹಾಗೆ ಡಾಲರ್, ಫಾರಿನ್ ಕರೆನ್ಸಿಯನ್ನೇ ನಾವು ಸ್ಪಾಟ್ನಲ್ಲಿ ಪೇಮೆಂಟ್ ಮಾಡ್ತೇವೆ. ಒಂದು ಪ್ರಾಥಮಿಕ ಸಹಕಾರಿ ರಂಗ ಡಾಲರ್ ಫಾರಿನ್ ಕರೆನ್ಸಿ ಕೊಡುವಂಥದ್ದು ಒಂದು ದೊಡ್ಡ ಹೆಗ್ಗಳಿಕೆ ಇದೆ. ಯಾರು ಕಮರ್ಷಿಯಲ್ ಬ್ಯಾಂಕಿಗೆ ಹೋದರೂ ಕೂಡ ಅದು ಕಲೆಕ್ಷನ್ ಆಗಿ ಬರಬೇಕಂತ ಹೇಳ್ತಾರೆ. ನಾವಿಲ್ಲಿ ಸ್ಪಾಟ್ನಲ್ಲಿ ಕೊಡ್ತೇವೆ. ಒಂದು ನಾಮಿನಲ್ ಚಾರ್ಜ್ ಮಾಡ್ತೇವೆ ನಾವು ಅದಕ್ಕೆ, ಕರೆನ್ಸಿಗೆ ಕ್ಯಾಶ್ ಕೊಡುವಂಥದ್ದಕ್ಕೆ. EC ಎನ್ಕಂಬರೆನ್ಸ್ ಸರ್ಟಿಫಿಕೇಟನ್ನು ಕೂಡ ಕೊಡ್ತೇವೆ, DD ಕೊಡ್ತೇವೆ. ನಮ್ಮ ಸಾಲ ಪಡೆದಂಥ ಎಲ್ಲ ಸದಸ್ಯರಿಗೆ 1 ಲಕ್ಷ ತನಕ ಅಪಘಾತ ವಿಮೆಯನ್ನು ನಾವು ಕವರ್ ಮಾಡಿದ್ದೇವೆ. ಈ ಲಾಭ ಗಳಿಸಿದ್ರಲ್ಲಿ ಸರ್ಟನ್ ಪೋರ್ಷನನ್ನು ನಾವು ಆಪದ ನಿಧಿ ಅಂತ ಕಾಯ್ದೆಬದ್ಧವಾಗಿ ಕ್ರಿಯೇಟ್ ಮಾಡಲೇಬೇಕಾಗ್ತದೆ. ಕಾಯ್ದೆಯಲ್ಲಿರುವಂಥದ್ದು ಶಾಸನಬದ್ಧವಾಗಿ ಮಾಡಬೇಕು. ನಾವು ಇದು ತನಕ 1 ಕೋಟಿಗೂ ಅಧಿಕ ಆಪದ ನಿಧಿಯನ್ನು ನಾವು ಸಂಗ್ರಹಿಸಿ ಕ್ರೋಢೀಕರಿಸಿ ಇಟ್ಕೊಂಡಿದ್ದೇವೆ. ಈಗ ನಮಗೆ ಒಂದು ಸ್ವಂತ ಕಟ್ಟಡ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿವೇಶನವನ್ನು ನಾವು ಖರೀದಿ ಮಾಡ್ತಾ ಇದ್ದೇವೆ. ನಾಡ್ದು 30ನೇ ತಾರೀಕು ರಿಜಿಸ್ಟ್ರೇಷನ್ ಆಗ್ತದೆ. ಆ ನಿವೇಶನದಲ್ಲಿ 2 ಅಂತಸ್ತಿನ ಬಿಲ್ಡಿಂಗ್ 50 ಲಕ್ಷದಲ್ಲಿ ನಾವು ಕಟ್ಟಲಿಕ್ಕಿದ್ದೇವೆ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಸಹಕಾರಿ ರಂಗ ಮತ್ತು ಪಂಚಾಯಿತಿ ಇದೆರಡೂ ಕೂಡ ಸ್ಟೆಪ್ಪಿಂಗ್ ಸ್ಟೋನ್ ಟು ಎಂಟರ್ ಇಂಟು ದ ಪೊಲಿಟಿಕಲ್ ಫೀಲ್ಡ್. ಅಲ್ಲಿ ಯಾವಾಗಲೂ ರಾಜಕೀಯ ಇರ್ತದೆ. ಆದರೆ ನಮ್ಮಲ್ಲಿ ಮಾತ್ರ ವಿಶೇಷ ಅಂತ ಹೇಳಿದರೆ ಇದರಲ್ಲಿ ರಾಜಕೀಯ ಮುಕ್ತ ಇಲ್ಲ. ಯಾವುದೇ ಆಡಳಿತ ಮಂಡಳಿಯವರು ಬಂದು ನಮ್ಮ ಹಸ್ತಕ್ಷೇಪ ಮಾಡೋ ದೈನಂದಿನ ಚಟುವಟಿಕೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಪ್ರಾರಂಭದಿಂದಲೂ ಈಗ 3ನೇ ಟರ್ಮ್ ಆಗ್ತದೆ, ಇಲೆಕ್ಷನ್ ಇಲ್ಲ ನಮ್ಮಲ್ಲಿ. ಅವಿರೋಧವಾಗಿ ಆಯ್ಕೆ. ಅಧ್ಯಕ್ಷರು ಆನಂದ್ ಕುಂದರ್ರು ಕೂಡ 3ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಮತ್ತು ಇನ್ನೊಂದು ವಿಶೇಷ ಅಂತೇಳಿ ಹೇಳಿದರೆ, ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಉತ್ತರ ಕನ್ನಡ, ಬೆಳಗಾಂ, ಆ ಕಡೆ ಈಚೆ ಮೈಸೂರು, ಎಲ್ಲ ಕಡೆಯಿಂದ ನಮ್ಮ ಒಂದು ಸಂಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಸೊಸೈಟಿಯವರು, ಡೈರೆಕ್ಟರ್ಸು ಮತ್ತು ಎಂಪ್ಲಾಯೀಸು. ಇದೊಂದು ಭಾಳ ಹೆಮ್ಮೆಯ ವಿಚಾರ. ಇನ್ನು ಸಹಕಾರಿ ತತ್ವದಿಂದ ಕನಿಷ್ಠ ಶುಲ್ಕದಲ್ಲಿ ಗರಿಷ್ಠ ಸೇವೆ ಕೊಡುವಂಥದ್ದು. ಜ್ಯುವೆಲ್ ಲೋನನ್ನು ಕಳೆದ 5 ವರ್ಷದ ಶೇಕಡ 9.5% ಜ್ಯುವೆಲ್ ಲೋನ್ ಕೊಡ್ತಾ ಇದ್ದೇವೆ ನಾವು. ಆ ಟೈಮ್ನಲ್ಲಿ ಡೆಪಾಸಿಟಿಗೆ 9% ಇತ್ತು. ನಮ್ಮದು ಲಾಭ ಗಳಿಸುವಂಥದ್ದು ಸಹಕಾರಿ ರಂಗದಲ್ಲಿ ಲಾಭ ಗಳಿಸುವಂಥದ್ದು ಮುಖ್ಯ ಅಲ್ಲ, ಸೇವೆ ಮುಖ್ಯ. ನಾವು ಸೇವೆ ಕೊಟ್ಟಾಗ ಅಲ್ಲಿ ಇನ್ನೂ ನಮ್ಮ ಮಾರ್ಜಿನ್ ಸೇವೆ ಲಾಭ ಬಂದೇ ಬರ್ತದೆ. ಲಾಭ ಬೇಕು, ಯಾಕೆ ಹೇಳಿದ್ರೆ ನಮ್ಮ ಕಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ನ ಮೀಟ್ ಮಾಡಲಿಕ್ಕೆ ಲಾಭ ಬೇಕು. ಅದು ಲಾಭವೇ ನಮ್ಮ ಮುಖ್ಯ ಗುರಿ ಅಲ್ಲ. ಬಂಧುಗಳೇ, ಜಿಲ್ಲೆಯ ಸಹಕಾರಿ ಸಪ್ತಾಹದ ಪೂರ್ವಾನ್ವಯವಾಗಿ ಇವತ್ತು ಉಡುಪಿ ಜಿಲ್ಲೆಯ ವಿವಿಧ ಸಹಕಾರಿ ಕ್ಷೇತ್ರಗಳ ಕಾರ್ಯನಿರ್ವಹಣೆ ಮತ್ತು ಅವುಗಳು ಸಮಾಜದಲ್ಲಿ ತಮ್ಮನ್ನು ವಿತ್ತೀಯ ಮತ್ತು ವಿತ್ತೇತರ ವ್ಯವಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಏನು ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಅನ್ನೋದನ್ನು ಈ ಮೂಲಕ ನಾವು ನಿಮಗೆ ವಿನಂತಿ ಮಾಡಿಕೊಳ್ಳೋದು ಅಥವಾ ನಿಮ್ಮ ಗಮನಕ್ಕೆ ತರೋದು ಬಹುಶಃ ಒಂದು ಹೆಮ್ಮೆ. ನಾನು ಶ್ರೀ ಗುರುನರಸಿಂಹ ಸೌಹಾರ್ದ ಸಹಕಾರಿಯ ಉಪಾಧ್ಯಕ್ಷನಾಗಿ 2ನೇ ಅವಧಿಯಲ್ಲಿದ್ದೇನೆ. ನಮ್ಮದೊಂದು ಬಹುಶಃ ನಾವು ಕಲ್ಪಿಸಿಕೊಂಡ ಹಾಗೆ ಒಂದು ರೀತಿಯಲ್ಲಿ ವಿನೂತನವಾದ ಮತ್ತು ವಿಶಿಷ್ಟವಾದಂಥ ಆಡಳಿತ ಮಂಡಳಿ. ಸನ್ಮಾನ್ಯ ಆನಂದ್ ಸಿ ಕುಂದರ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ನಾವೊಂದು 2 ಅಧ್ಯಾಪಕ ವರ್ಗದವರು, ಆಮೇಲೆ ಒಬ್ಬರು ಡಾಕ್ಟ್ರು, ಉದ್ಯಮಿಗಳು, ವ್ಯವಹಾರಸ್ಥರು, ಸಾಮಾಜಿಕ ಕಾಳಜಿ ಇರುವವರು, ನಿವೃತ್ತ ಅಧ್ಯಾಪಕರುಗಳು, ಹೀಗೆ ಒಟ್ಟಿಗೆ 11 ಮಂದಿಯ ಒಟ್ಟು ವ್ಯವಸ್ಥೆಯ ಒಂದು ಆಡಳಿತ ವರ್ಗ. ನಮ್ಮ ಉದ್ದೇಶ ಎಲ್ಲ ಸೌಹಾರ್ದ ಸಹಕಾರಿ ಅಥವಾ ಸಹಕಾರಿ ಸಂಸ್ಥೆಗಳಿರುವಂತೆ ನಮ್ಮ ಉದ್ದೇಶ ಸಹ ಸಮಾಜಕ್ಕೆ ನಾವು ಆರ್ಥಿಕ ವ್ಯವಹಾರವನ್ನು ನೀಡುವುದಕ್ಕಿಂತ ಹೆಚ್ಚು ಎಲ್ಲ ವ್ಯಾವಹಾರಿಕ ಸಂಸ್ಥೆಗಳು ಅಥವಾ ನಾವು ಇವತ್ತು ಹೇಳುವಂಥ ವಾಣಿಜ್ಯಿಕ ಬ್ಯಾಂಕ್ಗಳು ನೋ ಯುವರ್ ಕಸ್ಟಮರ್ ಅನ್ನುವಂಥ ಮಾನದಂಡದಲ್ಲಿ ಅಥವಾ ನೋ ಯುವರ್ ಕಸ್ಟಮರ್ ಅನ್ನುವಂಥ ತತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ, ನಮ್ಮ ಹೆಮ್ಮೆ, ಸಹಕಾರಿ ಸಂಸ್ಥೆಯ ಹೆಮ್ಮೆ ಏನಂತ ಹೇಳಿದರೆ, ವಿ ನ್ಯೂ ಅವರ್ ಕಸ್ಟಮರ್. ನಮ್ಮ ಗ್ರಾಹಕರು ನಮ್ಗೆ ಈಗಾಗಲೇ ಗೊತ್ತಿದ್ದಾರೆ. ಅಂದರೆ ತಳಮಟ್ಟದ ಗ್ರಾಹಕರಿಗೆ ಅಥವಾ ಯಾವ ಉದ್ದೇಶದಿಂದ ಸಹಕಾರಿ ಸಂಸ್ಥೆ ಅನುಷ್ಠಾನವಾಗಿತ್ತು ಅಥವಾ ಅದು ಕಾರ್ಯನಿರ್ವಹಿಸ್ತಿದೆ, ಬಡ ಮತ್ತು ಕೆಳವರ್ಗದವರು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿನ
ಕಡಿಮೆ ಉಳಿತಾಯ ಇರುವವರು, ಇವರಿಗಾಗಿ ಇರುವಂಥ ಈ ಸಂಸ್ಥೆಯಲ್ಲಿ ನಮಗೆ ಎಷ್ಟು ಸಾಧ್ಯ ಅಷ್ಟು ಸಾಮಾಜಿಕ ಕಳಕಳಿಯಿಂದ ಜನರಿಗೆ ಅಥವಾ ಸಮಾಜಕ್ಕೆ ಒಳಿತನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ನಮ್ಮ ಇಡೀ 10 ವರ್ಷ, ಕಳೆದ ವರ್ಷ ದಶಮಾನೋತ್ಸವವನ್ನು ಪೂರೈಸಿಕೊಂಡಿದ್ದೇವೆ. ಈ ವರ್ಷ 11ನೇ ವರ್ಷದ ಮಹಾಸಭೆಯನ್ನು ಇನ್ನು ಸ್ವಲ್ಪ ಅವಧಿಯಲ್ಲಿ ಪೂರೈಸಲಿಕ್ಕಿದ್ದೇವೆ. ಈ 11 ವರ್ಷಗಳಲ್ಲಿ ನಾವು ಏನು ಸಾಧಿಸಿದ್ದೇವೆ, ಆಮೇಲೆ ನಮ್ಮ ಸಾಮಾಜಿಕ ಕಳಕಳಿ ಏನು, ವಿವಿಧ ಅಥವಾ ಬಹುವಿಧ ಸೌಲಭ್ಯಗಳನ್ನು ನಾವು ಏನು ಕೊಡ್ತಾ ಇದ್ದೇವೆ, ಇವೆಲ್ಲವನ್ನು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಧರ್ ಸೋಮೇಜಿ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಅಧ್ಯಕ್ಷರು ಮತ್ತೊಮ್ಮೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ನಮ್ಮ ನಿರ್ದೇಶಕ ಮಂಡಳಿಯವರು ಪ್ರತಿಯೊಬ್ಬರು ಅವರವರ ಕೆಲಸ ಅಥವಾ ಅವರವರ ಸ್ಥಾನಮಾನದಲ್ಲಿ ಬಹುದೊಡ್ಡ ಸ್ಥಾನಮಾನದಲ್ಲಿದ್ದರೂ ಕೂಡ ತಮ್ಮ ಒಟ್ಟು ಅವಧಿಯಲ್ಲಿ ಒಂದಷ್ಟು ಅವಧಿಯನ್ನು ಸಮಾಜಿಕ ಕಳಕಳಿಗಾಗಿ ಕೊಡಬೇಕನ್ನೋ ಉದ್ದೇಶದಿಂದ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಮೇಲಿನ ಅಧಿಕಾರಿ ವರ್ಗ ಅಥವಾ ನಮ್ಮನ್ನು ರೂಲ್ ಮಾಡುವವರು, ನಮ್ಮನ್ನು ರೆಗ್ಯುಲೇಟ್ ಮಾಡುವಂಥ ವ್ಯವಸ್ಥೆ ಏನಿದೆ, ನಮಗೆ ಇನ್ನೂ ಕೂಡ ಜನಪರ ಅಥವಾ ಜನಸ್ನೇಹಿ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಒಂದು ವೇಳೆ ಅನುವು ಮಾಡಿಕೊಟ್ಟಲ್ಲಿ ಬಹುಶಃ ನಾವು ಇನ್ನೂ ಕೂಡ ಬೆಳೀಬಹುದು. ಹಾಗಾಗಿ ಸಹಕಾರಿ ವ್ಯವಸ್ಥೆ ಇಡೀ ದೇಶದಲ್ಲಿ ಅದೊಂದು ಚಳುವಳಿಯ ರೂಪದಲ್ಲಿ ಪ್ರಾರಂಭ ಆದದ್ದು. ಮತ್ತು ನಮ್ಮ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆ ಬಹಳ ಅನಾದಿಯಿಂದ ಅಥವಾ ಹಿಂದಿನಿಂದಲೂ ಸಾಕಷ್ಟು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಕಾರ್ಯನಿರ್ವಹಣಾ ಚಾಕಚಕ್ಯತೆ ಅಥವಾ ಈ ನಿಪುಣತೆ ಮುಂದೆ ಕೂಡ ಮುಂದುವರಿಲಿ. ಎಲ್ಲ ವಿತ್ತೀಯ ಸಂಸ್ಥೆಗಳು, ನಮ್ಮ ಶೆಡ್ಯೂಲ್ಡ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಗಳು ಏನು ಕಾರ್ಯನಿರ್ವಹಿಸ್ತವೆ ಅದಕ್ಕೆ ಸರಿಸಮಾನವಾಗಿ ಸೇವೆ ನೀಡುವಂಥ ಅವಕಾಶ ಸಿಗಲಿ. ಹಾಗೆ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಒಟ್ಟು ಹಣಕಾಸಿನ ವ್ಯವಹಾರ ಮತ್ತು ಅದರ ಸಮೃದ್ಧತೆಯನ್ನು ಸೃಷ್ಟಿಸುವಲ್ಲಿ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ತೆ. ನಾನು ಶಂಕರ್ ಬಂಗೇರ ಅಂತ ಹೇಳಿ ಈ ಸಂಸ್ಥೆಯ ನಿರ್ದೇಶಕ ಹಾಗೂ ಮತ್ಸ್ಯೋದ್ಯಮಿ. ಈ ಸಂಸ್ಥೆಯ ಆರಂಭದಿಂದಲೂ ನಾನು ನಿರ್ದೇಶಕನಾಗಿ ಇದ್ದೇನೆ. ಈ ಪರಿಸರದಲ್ಲಿ ಸೌಹಾರ್ದ ಸಹಕಾರಿ ಸಂಘ ಅಂತ ಹೇಳಿ ಪ್ರಪ್ರಥಮವಾಗಿ ಮಾಡಿದ್ದು ನಮಗೆ ಇವತ್ತು ಕೊಡೋದು ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರಲ್ಲಿ ಯಾವುದೇ ಗುಂಪುಗಾರಿಕೆ ನಮ್ಮಲ್ಲಿಲ್ಲ. ಈ 10 ವರ್ಷ ಆಗಿ ಮೊನ್ನೆ ಕೂಡ ಪುನಃ ಮರುಆಯ್ಕೆ ನಾವು ಆಗಿದ್ದೇವೆ. ಯಾವುದೇ ಚುನಾವಣೆ ಕೂಡ ಇಲ್ಲದೆ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲದೆ ನಾವು ಈ ಸಂಸ್ಥೆಯಲ್ಲಿ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ನಮ್ಮಲ್ಲಿ ಎಲ್ಲ ಬಗೆಯ ಸೇವೆಯನ್ನು ಅತಿ ಶೀಘ್ರದಲ್ಲಿ ನಾವು ನಮ್ಮ ಸದಸ್ಯರಿಗೆ ನೀಡ್ತಾ ಬಂದಿದ್ದೇವೆ. ಅದಕ್ಕೆ ನಮ್ಮ ಪ್ರಧಾನ ವ್ಯವಸ್ಥಾಪಕರು ಕಾರಣೀಭೂತರು. ಅವರು ಯಾವುದೇ ಒಬ್ಬ ಸದಸ್ಯ ಬಂದರೂ ಕೂಡ ಆದಷ್ಟು ಬೇಗ ಅವರಿಗೆ ಸೇವೆಯನ್ನು ಕೊಡುವಲ್ಲಿ ಭಾಳ ಮುಖ್ಯವಾಗಿ ಅವರು ಕೆಲಸವನ್ನು ನಮ್ಮ ಸ್ಟಾಫಿನನ್ನು ಹುಟ್ಟಾಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಪೂರ್ಣ ಸಹಕಾರ ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಯಾರೇ ಒಬ್ಬ ನಿರ್ದೇಶಕ ಅಥವಾ ಅಧ್ಯಕ್ಷರು ನಾವು ಅದರಲ್ಲಿ ಮೂಗು ತೂರಿಸುವುದಿಲ್ಲ. ಅವರ ಅಷ್ಟು ಎಲ್ಲ ಒಂದು ಕಾರ್ಯಕ್ಕೆ ನಾವೆಲ್ಲ ಸಹಕಾರವನ್ನು ನೀಡ್ತಾ ಇದ್ದೇವೆ. ಇನ್ನು ನಮ್ಮಲ್ಲಿ ಠೇವಣಿ ಮತ್ತು ಸಾಲ ವಸೂಲು ಭಾಳಷ್ಟು ಉತ್ತಮವಾಗಿ ನಡೀತಾ ಇದೆ. ಅದು ಅಲ್ಲದೆ ಸಾಧಾರಣ 6 ವರ್ಷದಿಂದ ಈ ಪರಿಸರದಲ್ಲಿ ಅತ್ಯಧಿಕವಾಗಿ ನಾವು ಡಿವಿಡೆಂಡನ್ನು 25% ಕೊಡುವ ಸಂಸ್ಥೆ ನಮ್ಮದಾಗಿದೆ. ಆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಸೌಲಭ್ಯವನ್ನು ಜನರಿಗೆ ಕೊಡುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ. ಈಗ ನಾಡ್ದು ನಮ್ಮದು ಮಹಾಸಭೆ ಇದೆ, ಅಲ್ಲಿ ಕೂಡ ನಾವು ಕೆಲವು ಘೋಷಣೆಗಳನ್ನು ಮಾಡ್ತೇವೆ. ಅದರಿಂದ ನಮಗೆ ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಸಂಸ್ಥೆಯಲ್ಲಿ 10 ವರ್ಷ ನಿರ್ದೇಶಕನಾಗಿ ಈಗ ಮೊನ್ನೆ ಕೂಡ ಮರು ಆಯ್ಕೆ ಆಗಿದ್ದೇನೆ. ಇನ್ನೂ 1 ವರ್ಷದ ಅವಧಿಗೆ ನಮಗೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಸದಸ್ಯರಿಗೆ ಉತ್ತಮವಾದ ಸೇವೆಯನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ನಮಸ್ಕಾರ. ನನ್ನ ಹೆಸರು ವಸಂತ್ ಶೆಟ್ಟಿ, ಶ್ರೀ ಬಿ ವಸಂತ್ ಶೆಟ್ಟಿ. ದೈಹಿಕ ಶಿಕ್ಷಣ ಉಪನ್ಯಾಸಕನಾಗಿ ವಿವೇಕ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕಳೆದ 35 ವರ್ಷಗಳಿಂದ ಅಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರಕ್ಕೆ ನಾನು ಬಹುಶಃ ಕಳೆದ 5 ವರ್ಷ ನಿರ್ದೇಶಕನಾಗಿ ಆಯ್ಕೆಯಾಗಿ ಈ ವರ್ಷ ಕೂಡ ಪುನರ್ ಆಯ್ಕೆಯಾಗಿದ್ದೇನೆ. ನನಗೆ ಸಹಕಾರಿ ಕ್ಷೇತ್ರ ಬಹಳ ಹೊಸತು.
ಆದರೆ ಇಲ್ಲಿ ತುಂಬ ಕಲಿಯುವಂಥದ್ದಿದೆ. ಇನ್ನು ಇಲ್ಲಿ ತುಂಬ ಕಲ್ತಿದ್ದೇನೆ, ಇಲ್ಲಿ ಈವರೆಗೆ ತುಂಬ ಕಲ್ತಿದ್ದೇನೆ ಮತ್ತು ಮುಂದೆ ಕೂಡ ಭಾಳಷ್ಟು ಕಲಿಯುವಂಥ ಅವಕಾಶ ಕೂಡ ಇಲ್ಲಿ ಇದೆ. ನಮ್ಮ ಈ ಒಂದು ಸಹಕಾರಿ ಸಂಘ ಬಹಳಷ್ಟು ಬಹುಶಃ ಇಡೀ ನಾವು ಪರಿಸರದಲ್ಲಿ ಭಾಳಷ್ಟು ಸಹಕಾರಿ ಸಂಘಗಳನ್ನು ನೋಡಿದ್ದೇನೆ. ನಮ್ಮಲ್ಲಿ ತುಂಬ ಅಚ್ಚುಕಟ್ಟಾಗಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಯಾವುದೇ ಒಂದು ಗುಂಪುಗಾರಿಕೆ ಏನೂ ಇಲ್ಲದೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಜನರಲ್ ಮ್ಯಾನೇಜರ್ ಸೋಮಯ್ಯ ಸರ್, ಅಧ್ಯಕ್ಷರು ಆನಂದ್ ಕುಂದರ್ ಅವರು ಭಾಳ ಉತ್ತಮ ರೀತಿಯಲ್ಲಿ ನಾವೆಲ್ಲ ಹೊಂದಾಣಿಕೆಯಿಂದ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಮತ್ತು ಪ್ರತಿ ವರ್ಷ ಕೂಡ ಡಿವಿಡೆಂಡ್ ಕೂಡ ಸಾಧಾರಣ 25% ಡಿವಿಡೆಂಡ್ ಕೊಡ್ತಾ ಇದೆ ನಮ್ಮ ಬ್ಯಾಂಕಿನಿಂದ. ಭಾಳಷ್ಟು ವಾರ್ಷಿಕ ಸಭೆಯಲ್ಲಿ ನಮ್ಮ ಈ ಪರಿಸರದ ವಿದ್ಯಾಸಂಸ್ಥೆಗಳಲ್ಲಿ ಅವರಿಗೆ ಉತ್ತಮ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟು ಅವರಿಗೆ ನಗದು ರೂಪದಲ್ಲಿ ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ದೆ. ಭಾಳಷ್ಟು ಈ ಜನಪರ ಕಾರ್ಯಕ್ರಮಗಳನ್ನು ಹೊಸದಾಗಿ ಒಂದೊಂದೇ ಮಾಡ್ತಾ ಇದ್ದೇವೆ. ಮತ್ತು ನನಗೆ ಇಲ್ಲಿ ಬಹುಶಃ ಈ ಒಂದು ಕೆಲಸ ಮಾಡಲಿಕ್ಕೆ ಕೂಡ ಭಾಳಷ್ಟು ಖುಷಿ ಆಗ್ತಾಯಿದೆ. ಇನ್ನು ಮುಂದೆ ಕೂಡ ಭಾಳಷ್ಟು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಮೆಂಬರ್ಸ್ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಅವರು ತುಂಬ ಒಳ್ಳೆ ಅಭಿಪ್ರಾಯ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಪರಿಸರದಲ್ಲಿ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಪಡೆದವ್ರನ್ನು ಕೂಡ ಈ ಮೆಂಬರ್ಸನ್ನು ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೇವೆ. ಒಂದು ಮಾದರಿಯಾಗುವ ರೀತಿಯಲ್ಲಿ ಈ ಒಂದು ಜನಕ್ಕೆ ಮಾದರಿ ರೀತಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ನಮಸ್ತೆ. ಸಹಕಾರಿ ಸಪ್ತಾಹ ಶುಭಾಶಯಗಳು. ನನ್ನ ಹೆಸರು ಸಂತೋಷ್. ಶ್ರೀ ಗುರುನರಸಿಂಹ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯಲ್ಲಿ ಕಳೆದ 5 ವರ್ಷಗಳಿಂದ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸಹಕಾರಿ ಸಂಸ್ಥೆಯು ಆರಂಭದಿಂದ ಲಾಭದಲ್ಲಿದ್ದು ಹೆಚ್ಚಿನ ರೀತಿಯಲ್ಲಿ 25% ಡಿವಿಡೆಂಡನ್ನು ಕಳೆದ 6 ವರ್ಷಗಳನ್ನು ನೀಡುತ್ತಿದ್ದು, ಸಹಕಾರಿ ಸದಸ್ಯರಿಗೆ ಬೇಕಾದ ಸೇವೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನೀಡುತ್ತಿದ್ದು, ಹಾಗೂ ಇದಕ್ಕೆ ಕಾರಣ ನಮ್ಮ ಆಡಳಿತ ವರ್ಗ ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅತ್ಯಂತ ಅನುಭವದಿಂದ ಇದನ್ನು ನೀಡಲು ಸಾಧ್ಯವಾಗ್ತಿದೆ. ನಾನು ಸುಭಾಷ್ ಚಂದ್ರ ಹೆಗಡೆ ಅಂತ, ಇಲ್ಲೇ ಸ್ಥಳೀಯ ವರ್ತಕ. ಬ್ಯಾಂಕಿನ ಓಪನಿಂಗಿಂದ ನಾನು ಇಲ್ಲೊಂದು ಕಸ್ಟಮರು. ನಾನೊಂದು ಮೊನ್ನೆ ರೀಸೆಂಟಾಗಿ ಇದಕ್ಕೆ ಮನೆ ಕಟ್ಟಲಿಕ್ಕೆ ಒಂದು ಲೋನ್ ಇಲ್ಲಿ ತೊಗೊಂಡಿದ್ದೆ. ಬೇರೆ ಕಡೆ ಎಲ್ಲ ಕೇಳಿದ್ದೆ, ಬಟ್ ಇಲ್ಲಿ ಸುಲಭವಾಗಿ ನಂಗೆ ಸಿಕ್ತು. ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ವ್ಯವಹಾರ ನಡೀತಾ ಇದೆ. ನನ್ನ ಹೆಸರು ರಾಮಪ್ರಸಾದ್ ಹೆಗಡೆ ಅಂತ. ನಾನು ಈ ಸಂಸ್ಥೆಯ ಗ್ರಾಹಕ. ಇವರು ಇಲ್ಲಿ ಬಂದ್ರ ಮೇಲೆ ತುಂಬ ನಗುಮುಖದ ಸೇವೆ ಇದೆ. ಮತ್ತು ನಮಗೆ ಯಾವುದೇ ಸಮಯದಲ್ಲಾದರೂ ಏನೇ ಸಮಸ್ಯೆ ಬಂದರೂ ಬ್ಯಾಂಕಿನ ಹತ್ತಿರ ಬಂದಾಗ ನಗುಮುಖದ ಸೇವೆಯಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಇವರು ಸಾಧಾರಣ ಒಂದು 10 ವರ್ಷ ಆಯ್ತು ಇಲ್ಲಿಗ. 10 ವರ್ಷದಲ್ಲಿ ತುಂಬ ಅಭಿವೃದ್ಧಿ ಹೊಂದ್ತಾ ಇದೆ. ಬ್ಯಾಂಕ್ ಎಲ್ಲ ರೀತಿಯ ಸೇವೆಗಳಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಸ್ಥೆಯು ಇನ್ನಷ್ಟು ಸಾಧನೆಗಳನ್ನು ಮಾಡಿ ಜನತೆಯ ಪಾಲಿನ ಆಶಾಕಿರಣವಾಗಿ ಮೂಡಿಬರಲಿ ಎಂಬುದೇ ನಮ್ಮ ಆಶಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಹಕಾರಿ ಸಂಘದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಆರ್ಕೆ ಹೆಬ್ರಿ ಮಾಡುವ ವಂದನೆಗಳು.